ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳಿಂದಲೇ ಆಗಿರುವಂತಹ ಪ್ರಮಾದವಾಯಿತು. ಬೆಳೆ ಹಾನಿ ಪರಿಹಾರ ಪ್ರಮಾಣ ನಿಗದಿಯಲ್ಲಿ ಎಡವಟ್ಟಾಗಿದೆ. ಮಾವು ಬೆಳೆ ಹಾನಿ ಸರ್ವೆಯಲ್ಲಿ ಅಧಿಕಾರಿಗಳು ತಪ್ಪಿದ್ರ? ಬಿಜೆಪಿ ಬೆಂಬಲಿಸುವ ರೈತರಿಗೆ ಅನ್ಯಾಯ ಮಾಡಿದ್ರ ಅಧಿಕಾರಿಗಳು? ಹಾಗಾದ್ರೆ ಉದ್ದೇಶ ಪೂರ್ವಕವಾಗಿ ರೈತರಿಗೆ ಪರಿಹಾರವನ್ನ ಕೈಬಿಟ್ರ? ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಈಗ ವ್ಯಕ್ತ ಆಗ್ತಾ ಇದೆ. ಬಿಜೆಪಿ ಸರ್ಕಾರ ಇದ್ದಾಗ ಸೂಕ್ತ ರೀತಿಯಲ್ಲಿ ಪರಿಹಾರ ಸಿಕ್ಕಿತ್ತು. ಧಾರವಾಡ ಜಿಲ್ಲೆಯ ನರೇಂದ್ರ ಗ್ರಾಮದ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಕದ ಜಮೀನಿಗೆ ಸೂಕ್ತ ಪರಿಹಾರ ಸಿಕ್ಕಿದೆ, ಆದ್ರೆ ನಮ್ಗೆ ಸಿಗ್ತಾ ಇಲ್ಲ. ಇದ್ಯಾಕೆ ಹೀಗಾಗ್ತಾ ಇದೆ ಅಂತ ರೈತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಫೇಲ್ಯೂರ್ ನೋಡಿ ಸರ, ಇದನ್ನು ನಾವು ಹೇಳಕ್ಕೆ ಬರೋದಿಲ್ಲ. ಆದರೆ ನಮ್ಗೆ 2 ವರ್ಷದಿಂದ ಏನು ಬರ್ತಿತ್ತಲ್ಲ, ಏನು ನಷ್ಟ ಆಕಿತ್ತು, ಆ ನಷ್ಟ ತುಂಬಿಕೊಡ್ತಿತ್ತು. ಸರ್ಕಾರ ಆಯ್ತು, ಅಧಿಕಾರಿಗಳಾಯ್ತು, ತುಂಬಿಕೊಡ್ತಿತ್ತು. ಆದರೆ ಈಗ 2 ವರ್ಷದಿಂದ ನಮಗೆ ಯಾಕೆ ಮಲ್ತಾಯ ಧೋರಣೆ ಮಾಡಾಕತ್ತಾರೋ ನಮಗಂತೂ ತಿಳಿವಲ್ದಿದ್ದು. ಇಲ್ಲ ಬಂದು ಈಗ ನೋಡ್ರಿ ಬಂದಿರ್ಬೋದು ಅಂತ ನೀವು ಅಂದ್ಕೊಂಡ್ರೆ, ಬಾಜುದ ಅವ್ರಿಗೂ ಬಂದಿರ್ಬೇಕಲ್ಲ. ಈಗ ಅವ್ರಿಗೆ ಈಗ ಅಜ್ಜಾರು ಹೇಳ್ದಂಗೆ ಅವ್ರಿಗೆ ಬಿಸಿಲು ಬಿದ್ದಾಗ ನಮಗೂ ಬಿಸಿಲು ಬಿದ್ದಿರುತ್ತೆ, ಅವಾಗ ಅವ್ರಿಗೆ ಮಳೆ ಆದಾಗ ನಮಗೂ ಮಳೆ ಆಗಿರ್ತೈತಿ. ಗಾಳಿಗೆ ಈಗ ಬಾಜು ಅಳ್ಳಾವರ ಆಯ್ತು, ಕಲಗಟ್ಟಿಗೆ ಆಯ್ತು, ನಮ್ಮ ಅಲೆ ಮೊದಲ ನಮಗೆ ಹೆಕ್ಟರ್ಗೆ 55,000 52,000 ಕೊಡ್ತಿದ್ರು ಬಿ ಜೆ ಪಿ ಸರ್ಕಾರ ಇದ್ದಾಗ. ಈಗ 2 ವರ್ಷದಿಂದ, ಈಗ ಹೋದ ವರ್ಷದಿಂದ 2 ವರ್ಷದಿಂದ ಈ ಕಡೆಗೆ 7,000 ಕೊಟ್ಟಾರೆ ಒಂದು ಹೆಕ್ಟರ್ಗೆ. ಆಮ್ಯಾಗ ಈ ಹೋದ ವರ್ಷದ್ದು 23-24ನೇ ಸಾಲಿಂದು 5,000 ಕೊಟ್ಟಾರೆ. ಅಂದ್ರೆ ಮೊದಲ್ದಾಗ ಊರು ಅದು, ಅದಕ್ಕೊಂದು ಹವಾ, ನಮಗೊಂದು ಹವಾನೋ ಏನೋ ಅಂತ. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುರುರಾಜ್, ರೈತರಿಗೆ ಪರಿಹಾರವನ್ನು ನೀಡುವ ವಿಚಾರದಲ್ಲಿ ಯಾಕೆ ಇಷ್ಟೊಂದು ತಾರತಮ್ಯ ಆಗ್ತಾ ಇದೆ? ಯಾರಿಂದ ಆಗ್ತಾ ಇರೋದು ಈ ರೀತಿಯ ತಾರತಮ್ಯ ಅಂತ? ಮಧು, ಏನಂತ ಹೇಳಿದ್ರೆ, ರೈತರು ಸಹಜವಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಫಸಲ್ ಬಿಮಾ ಯೋಜನೆ ಜಾರಿಗೆ ತಂದ ಬಳಿಕ ಸಾಕಷ್ಟು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ರು. ರೈತರ ಬೆಳೆ ಏನಾದ್ರೂ ನೈಸರ್ಗಿಕವಾಗಿ ವಿಕೋಪದಿಂದಾಗಿ, ಅತಿಯಾದಂತಹ ಮಳೆಯಿಂದಾಗಿ ಅಥವಾ ಮಳೆ ಕೊರತೆಯಿಂದಾಗಿ ಹಾನಿಯಾದಾಗ ಆ ಒಂದು ಪರಿಹಾರವನ್ನ ವಿಮಾ ಕಂಪನಿಗಳು ನಷ್ಟವನ್ನ ಭರಿಸಿಕೊಡ್ತಾ ಇದ್ವು. ರೈತರು ವಿಮಾ ಕಂತುಗಳನ್ನ ಪಾವತಿ ಮಾಡ್ತಾ ಇದ್ರು. ಕಳೆದ 2 ವರ್ಷದ ಹಿಂದಿನವರೆಗೂ ಕೂಡ ಧಾರವಾಡ ಜಿಲ್ಲೆಯ ರೈತರಿಗೆ ಬೆಳೆ ಹಾನಿಯಾದಾಗ, ತೋಟಗಾರಿಕೆ ಬೆಳೆಗಳ ಹಾನಿಯಾದಾಗ ಸೂಕ್ತವಾದಂತಹ ಪರಿಹಾರ ಸಿಕ್ಕಿದೆ ಅಂತ ಹೇಳಿ ರೈತರೇ ಸಂತೃಪ್ತಿಯನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈ 2 ವರ್ಷಗಳ ಅವಧಿಯಲ್ಲಿ ಅಂತ ಹೇಳಿದ್ರೆ ರೈತರಿಗೆ ಸೂಕ್ತವಾದಂತಹ ಪರಿಹಾರ ಸಿಗ್ತಾ ಇಲ್ಲ. ರೈತರು ಕಂಡುಕೊಂಡಿರುವಂತಹ ಆರೋಪ ಏನಂತ ಹೇಳಿದ್ರೆ, ಇಲ್ಲಿ ಬಿಜೆಪಿಯನ್ನ ಯಾವ್ಯಾವ ಗ್ರಾಮಗಳಲ್ಲಿ ಬೆಂಬಲಿಸಿದ್ರು ಅಂತ ರೈತರನ್ನ ಟಾರ್ಗೆಟ್ ಮಾಡಿ ಬೆಳೆ ಹಾನಿ ಪರಿಹಾರ ನೀಡುವಲ್ಲಿ ನಮ್ಗೆ ಅನ್ಯಾಯ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಅದಕ್ಕೆ ಅವರು ಸೂಕ್ತವಾದಂತಹ ದಾಖಲೆಗಳನ್ನು ಕೂಡ ಒದಗಿಸಿ ಕೊಡುವಂತ ಕೆಲಸವನ್ನ ರೈತರು ಮಾಡಿದ್ದಾರೆ. ಕಲಘಟಗಿ ಕ್ಷೇತ್ರದ ಗ್ರಾಮಾಂತರ ಪ್ರದೇಶದಲ್ಲಿ 44% ಹಿಡಿದು 65% ವರೆಗೆ ಬೆಳೆ ಹಾನಿಯನ್ನ ನಷ್ಟ ಪರಿಹಾರವನ್ನ ವಿಮಾ ಕಂಪನಿಗಳು ತುಂಬಿಕೊಟ್ಟಿವೆ. ಆದ್ರೆ ಧಾರವಾಡದ ಗ್ರಾಮಾಂತರ ಭಾಗದಲ್ಲಿ ಬರೋದಾದ್ರೆ ಅಂದ್ರೆ ನರೇಂದ್ರ ಆಗಿರ್ಬೋದು, ಗರಗ್ ಆಗಿರ್ಬೋದು, ಬಿಜೆಪಿಯನ್ನ ಬೆಂಬಲಿಸಿದಂತ ಗ್ರಾಮಗಳಂತೆ ಇರಿತ್ತು. ಆ ಗ್ರಾಮಗಳಲ್ಲಿ 5%, 6%, 12%, 14% ವರೆಗೆ ಮಾತ್ರ ಬೆಳೆ ಹಾನಿಯನ್ನ ತುಂಬಿಕೊಡ್ಲಾಗಿದೆ. ಅಂದ್ರೆ ಏನು ಹೆಕ್ಟರ್ಗೆ ರೈತರಿಗೆ 55,000 ರಿಂದ 60,000 ರೂಪಾಯಿವರೆಗೆ ಪರಿಹಾರ ಬರ್ತಾ ಇತ್ತು, ಆ ಪರಿಹಾರ 5,000 ರಿಂದ 7,000ಕ್ಕೆ ಬಂದಿದೆ. ಅದೇ ಕಲಘಟಗಿಯ ಧಾರವಾಡದ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಕ್ಷೇತ್ರದಲ್ಲಿ ಬಹುತೇಕ ಗ್ರಾಮಗಳಲ್ಲಿ ಎಂತ ಸೂಕ್ತವಾದಂತಹ ಪರಿಹಾರ ರೈತರಿಗೆ ಸಿಕ್ಕಿದೆ, ನಮಗೆ ಸಿಕ್ಕಿಲ್ಲ ಅನ್ನುವಂಥದ್ದು ರೈತರ ಅಳಲು. ಈ ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಗಮನವನ್ನು ಕೂಡ ಸೆಳೆದಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಲಿಖಿತವಾದಂತಹ ದೂರನ್ನ ರೈತರು ಕೊಟ್ಟಿದ್ದಾರೆ. ಈ ನಷ್ಟ ಪರಿಹಾರದ ವಿಚಾರದಲ್ಲಿ ನಮ್ಗೆ ಯಾಕೆ ತಾರತಮ್ಯ? ಪಕ್ಕದ ಜಮೀನಿಗೆ ನೀವು 55,000 ರಿಂದ 60,000 ರೂಪಾಯಿ ಹೆಕ್ಟರ್ ಕೊಡ್ತಾ ಇದ್ರಿ, ನಮ್ಮ ಜಮೀನಿಗೆ 5,000 ರಿಂದ 7,000 ಕೊಡ್ತಾ ಇದ್ರಿ. ಯಾವ ಕಾರಣಕ್ಕಾಗಿ? ನಾವು ಬಿಜೆಪಿ ಬೆಂಬಲಿಸಿದ್ವಿ ಅನ್ನೋ ಕಾರಣಕ್ಕಾಗಿ ನಮ್ಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆನಾ? ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹಾನಿ ಸರ್ವೆ ಮಾಡುವಲ್ಲೇ ಎಡವಟ್ಟು ಮಾಡಿದಂತೆ ಕಾಣಿಸ್ತಾ ಇದೆ. ಉದ್ದೇಶಪೂರ್ವಕವಾಗಿ ಎಡವಟ್ಟು ನಡೀತಾ ಅಥವಾ ಬೇರೆ ಏನಾದ್ರೂ ಕಾರಣಗಳಿದೆ ಅನ್ನುವಂಥದ್ದು ಬಯಲಿಗೆ ಬರ್ಬೇಕಾಗಿದೆ. ರೈತರು ಹೇಳುವಂಥದ್ದು, ನಮಗೂ ಪರಿಹಾರ ಕೊಡಿ, ನಮ್ದು ಬೆಳೆ ಹಾನಿ ಆಗಿದೆ, ಮಾವು ಈಗಾಗಲೇ ತಂಪಿನಿಂದಾಗಿ ಏನಂತ ಅಕಾಲಿಕ ಮಳೆಯಿಂದಾಗಿ ಮಾವಿನ ಹೂ ಉದುರಿ ಹೋಗಿದೆ, ಕಾಯಿ ಕಟ್ತಾ ಇಲ್ಲ, ನಷ್ಟ ಆಗಿದೆ ಅನ್ನುವಂತ ಅಳಲನ್ನ ರೈತರು ತೋಡ್ಕೊಳ್ತಾ ಇದ್ದಾರೆ. ಮಧು, ಓಕೆ, ಥ್ಯಾಂಕ್ ಯು ಗುರುರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.